ರೋಡ್ ಇಲ್ಲ ಏನಿಲ್ಲ ಹೆಂಗ್ ಬೇಕೋ ಹಂಗಂಗೆ ಇಳಿದು ಬರ್ತಾ ಇದೀವಿ. ಬಾಹುಬಲಿ ದಿ ಡ್ಯೂಪ್. ಬಿಸಿಲು ತುಂಬಾ ಕಷ್ಟಪಟ್ಟು ನಮ್ಗೆಲ್ಲ ದಾಹ ತೀರ್ಸೋದಕ್ಕೆ ಎತ್ಕೊಬತ್ತವ್ರೆ. ಮೊದ್ಲಾಗಿದ್ರೆ ನಮ್ಮ ಆಂಟಿ ಒಬ್ರು ಇರ್ತಿದ್ರು, ಬಂದು ಹೆಲ್ಪ್ ಮಾಡೋದು. ಇವಾಗ ಸ್ವಚ್ಛ ಬಂದಾಳಲ್ಲ, ಮಾಡ್ತಿಲ್ಲ ಇಲ್ಲ ಕೆಲಸ. ಕಣ್ಣಲ್ಲಿ ನೀರೇ ಬರ್ಸಲ್ಲ, ಕಣ್ಣಲ್ಲಿ ನೀರ್ ಬರಲ್ಲ, ಕಣ್ಣಲ್ಲಿ ನೀರ್ ಬರಲ್ಲ ಅಂತ ಗಂಡ ಸಿಕ್ಕೋನೆ. ನನ್ನ ತಮ್ಮ ಹಂಗ್ ನೋಡ್ಕತಾನೆ ಕಣ್ಣಲ್ಲಿ ನೀರ್ ಬರ್ದಂಗೆ. ಏನಿಲ್ಲ ಅಮ್ಮ ಐ ಲವ್ ಯು ಅಮ್ಮ. ಅದು ಹನುಮಂತು ನೂಸ್ತೆ ಮಾತಾಡ್ತಾನೆ ಕಿಚ್ಚ ಅಂದ್ರೆ ನಾವು ಅಂಡರ್ವೇರ್ ಮಾತಾಡೋದು ತಪ್ಪಿಲ್ಲ. ಅವ್ನ್ ಕೋತಿ ಅಂತ ಇದ್ರಲ್ಲೇ ಪ್ರೂವ್ ಆಗ್ತಾ ಇದೆ. ಅದನ್ನ ಹೇಳ್ತಿರೋದು ನನ್ ಗಂಡ ದೇವ್ರ ಸಮಾನ ಅಂತ. ಈಗ ಎಷ್ಟು ಪ್ರೀತಿ ಐತಿ ಅಂದ್ರೆ ದಿನ ಬಯಸ್ಕೊಂತಿದ್ವಿ ಅಷ್ಟು. ಇರೋದು ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಎಲ್ಲ ಸೇರ್ಕೊಂಡು ಎಲ್ಲಾರು ಒಂದಾದ್ರೂ ನಾನ್ ನನ್ ಸೊಸೆ ಕಡೆ ಇದ್ದೀನಪ್ಪ. ಕುಣ್ಸೋಕೆ ಬರೋರ್ಗೆ ಕುಣಿಯೋಕು ಬರ್ಬೇಕು. ಅದಕ್ಕೆ ಅಲ್ಲಿ ಫಸ್ಟ್ ಕಲ್ತ್ಬಿಟ್ಟು ಅಲ್ಲಿ ಮಾಡ್ತಿರೋದು. ಈ ತರ ತುಂಬಾ ಟ್ಯಾಲೆಂಟ್ ಇದೆ. ಅವಾಗ ಇವಾಗ ತೋರಿಸ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ನಾವ್ ಹಂಗಲ್ಲ, ನಾವು ಹೆಣ್ಮಕ್ಳು ಸ್ವಾಭಿಮಾನ ಜಾಸ್ತಿ. ಫ್ರೀ ಕೊಡ್ತಾನೆ ಅಂತ ಯೂಸ್ ಮಾಡ್ತೀವಿ. ಖರ್ಚು ಮಾಡ್ಕೊಂಡು ಹೋಗಲ್ಲ. ನಮ್ ಗಂಡನ್ ದುಡ್ಡು ಖರ್ಚು ಮಾಡ್ತೀವಿ. ಸಿದ್ದರಾಮಯ್ಯ ದುಡ್ಡು ಯಾವನಿಗೆ ಬೇಕು? ಇಲ್ಲಿ ಕ್ವಶನ್ಸ್ ಕೇಳಿ ಬೆಂಕಿ ಹತ್ತಿಸ್ ಬಂದಿದ್ದೀನಿ. ಇವಾಗ ಇವ್ರ ಮನೇಲಿ ಜಗಳ ಆಗುತ್ತಲ್ಲ. ನಮ್ಮ ಮಾವ ಬರೀ 10 ರೂಪಾಯಿ ನೋಟ್ ಕೊಡ್ತಾರೆ. 100 ರೂಪಾಯಿ ಕೊಡ್ರಿ ಮಾವ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾವು ಊರಿಗೆ ಬಂದಿದ್ದೀವಿ, ನಮ್ಮ ಅತ್ತೆ ಮನೆಗೆ ಸುತ್ತಳ್ಳಿಗೆ. ಸೊ ಇಲ್ಲಿ ಮುನಿಯಪ್ಪನ ಮಾಡ್ತಾರಂತೆ. ಸೊ ಮುನಿಯಪ್ಪನ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕವರೇಜ್ ಮಾಡ್ತೀನಿ. ಆ್ಯಂಡ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಮಾಡ್ತಿದ್ದೆ. ಯಾಕೆ ಅಂತಂದರೆ ಮುಂದೆ ನನಗೆ ಅಕಸ್ಮಾತ್ ಶಾಸ್ತ್ರಗಳು ಇದೆಲ್ಲ ಪೂಜೆ ಹೆಂಗೆ ಮಾಡಬೇಕು ಅಂತ ಮರ್ತೋದಾಗ ನಾನು ವ್ಲಾಗ್ನ ನೋಡಿಕೊಂಡ್ರೆ ನನಗೆ ಗೊತ್ತಿರುತ್ತೆ ಹಿಂಗೆ ಮಾಡಬೇಕು ಅಂತ. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಇನ್, ಎಂಜಾಯ್ ಮಾಡೋಣ ವಿಡಿಯೋ. ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದು ಅತ್ತೆ ಧನುರ್ಮಾಸ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು 5 ಗಂಟೆಗೆ ಎದ್ದೇನು ಮತ್ತೆ 4:15 ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರು. ನಾನು ಅವ್ರ ಜೊತೆ 5 ಗಂಟೆ ಹೋಗಿ ದೇವಸ್ಥಾನ ಹತ್ರ ಪೂಜೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ವಿ ಮುನಿಯಪ್ಪನ ಮಾಡೋದಕ್ಕೆ. ಸೊ ಇವಾಗ ಬೇಗ ಕ್ವಿಕ್ಕಾಗಿ ನಾನು ರೆಡಿ ಆಗಿಬಿಟ್ಟು ತೋಟದ ಹತ್ರ ಹೋಗಬೇಕು. ಟೈಮ್ ಆಗಿದೆ ಆಲ್ರೆಡಿ. ಸೊ ಸಿಗ್ತೀವಿ ಅಲ್ಲಿ, ಬಾಯ್. ಎಸ್, ರೆಡಿ ಆಗಿದ್ದೀನಿ. ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಗಾಯ್ಸ್, ನಮ್ಮ ಅತ್ತೆ ಸಗಣಿ ತೊಗೊಳಕ್ಕೆ ಬಂದವ್ರೆ ನೋಡ್ರಿ ಇಲ್ಲಿ ಪೂಜೆಗೆ. ಪೂಜೆಗೆ ಏನಂಟಿ ಭಾನುವಾರ ಬರತ್ತೆ, ನಾನು ಇಟ್ಕೊಂತೀನಿ. ಮಗ ಇವತ್ತು ರಜಾ ಅಲ್ವಾ, ಭಾನುವಾರ ಇಲ್ಲಾಂದ್ರೆ ಕಳಿಸ್ಬತ್ತಿದ್ದೆ. ರಾಖಿನೆಲ್ಲ ಆಡ್ಕೊಂತವ್ರೆ. ನಮ್ಮ ತೋಟದ ದಾರಿ ಇದು ನೋಡಿ. ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಹಳ್ಳಿ ಮರ ನೆರಳು ಇದೆಲ್ಲ ಹಸುಕ್ಟಾಕೊಂಡಿದ್ದಾರೆ. ಇಲ್ಲಿ ರೋಡ್ ಇಲ್ಲ ಏನಿಲ್ಲ, ಹೆಂಗ್ ಬೇಕೋ ಹಂಗಂಗೆ ಇಳಿದು ಬರ್ತಾ ಇದೀವಿ ನೋಡ್ರಿ. ಇಲ್ಲಿ ಬರ್ರಿ ಹಿಂಗಿಂದ ಅಲ್ಲಿ ಇಳಿಯೋಕ್ಕಾಗಲ್ಲ. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಾನು ಒಂಟಿದ್ದು ಜಂಪ್ ಹೊಡ್ಕೊಂಬಂದ್ಬಿಟ್ಟಿದ್ದೀವಿ. ನಮ್ಮ ಮಾವ 6 ರೂಟಲ್ಲಿ ಕಾಯ್ತವ್ರು. ನಾವು ಇಲ್ಲೆಲ್ಲೆಲ್ಲಿಂದನೋ ಬರ್ತಾ ಇದ್ದೀವಿ. ಇದೆ ಅಂತೆ ನಮ್ಮದು ಹೊಲ. ನನ್ನ ಫೇವ್ರೇಟ್ ಅವರೆಕಾಯಿ ಹಾಕಿದ್ದಾರೆ. ಇದು ನಮ್ಮ ತೋಟ. ಮುನಿಯಪ್ಪನ ಮಾಡೋ ಪ್ಲೇಸ್ ಇದೆ. ಇದು ಚಕ್ರ ಅಂತೆ. ನೋಡ್ಬೇಕು ಹೆಂಗೆ ಮಾಡ್ತಾರೆ ಅಂತ, ನಂಗೆ ಗೊತ್ತಿಲ್ಲ. ಒಲೆಗೆ ಪೂಜೆ ಮಾಡ್ತಿದ್ದಾರೆ. ತೋಟದ ಹತ್ರ ಹಿಂಗೆ ಕಲ್ಲಿಟ್ಬಿಟ್ಟು ಪೂಜೆ ಮಾಡೋದು. ಆಂಟಿ, ಮುನಿಯಪ್ಪನ ಏನಕ್ಕೆ ಮಾಡ್ತಾರೆ ಹೇಳ್ಬಿಡ್ರಿ. ಓಕೆ, ಆವ ಡಾಕಣದಲ್ಲಿ ಇರಲಿ ಅಂತನಾ. ಈ ಆಂಟಿ ನಾಳೆ ಪೂಜೆಗೆ ತುಂಬೆ ಹೂವು ಬಿಡಿಸ್ಕೊಂತಾರೆ. ಶಿವಂಗೆ ಎಷ್ಟು ಇಷ್ಟ ಅಲ್ವಾ ಆಂಟಿ? ಏನಕ್ಕೆ ಈ ಥರ ಮಾಡೋದು? ಬೆಳಗಕ್ಕೆಲ್ಲ ಈಸಿ ಆಗ್ತದೆ ಅಂತ. ಕರ್ಗಾಗಲ್ಲ ಅಂತ. ಕರ್ಗೆ ಅಂದರೆ ಬೇಗ ಒಂಚೂರು ಹಿಂಗೆ ಸಿಕ್ಕಿದ್ರೆ ಬೇಗ ಹೊರಟತ್ತದೆ. ಹಾಂ. ಒಲೆ ಹಚ್ತಿದ್ದಾರೆ. ನಮ್ಮ ಮಾವಾಗ ನಮ್ಮ ತೋಟ ಇಲ್ಲಿವರೆಗೂ ಐತೆ ಅಂತ ಕೇಳ್ತಿದ್ದೀನಿ. ತೋರಿಸ್ತಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗುನಾ? ಈ ಕಡೆ ಈ ಬದಿ, ಆ ಕಡೆ ಆ ಬದಿ. ಹಿಂಗೆ ಹೋಗ್ಬಿಟ್ಟಿದೆ. ಗಾಯ್ಸ್, ಹೆವಿ ಬಿಸಿಲಿದೆ ಇಲ್ಲಿ. ಫುಲ್ಲು ಬಿಸಿಲಲ್ಲಿ ಇವಾಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಗಂಡು ನೋಡಿ ಇಲ್ಲಿ ಬಾಹುಬಲಿ ದಿ ಡ್ಯೂಪ್. ಬಿಸಿಲು ತುಂಬಾ ಕಷ್ಟಪಟ್ಟು ನಮ್ಗೆಲ್ಲ ದಾಹ ತೀರ್ಸೋದಕ್ಕೆ ಎತ್ಕೊಬತ್ತವ್ರೆ. ಕೆಲಸ ಮಾಡು ಅಂತಂದ್ರೆ ಹೂವು ಕಿತ್ಕೊಂಡು ಕುಂತಿದ್ಯಾ? ಇದು ಒಂದು ಕೆಲಸನೇ. ವಿಲೇಜ್ ಕುಕಿಂಗ್ ವಿಡಿಯೋದಲ್ಲಿ ಮಾಡ್ತಾರೆ ಹಂಗೆ. ಈಗ ವಿಲೇಜ್ ಕುಕಿಂಗ್ ಕೊಂಬೇರಿ ಕಟ್ಟೆ ಪಾರ್ಟ್ 1 ಇಸ್ ಕಮಿಂಗ್. ಯಾಕೆ ಲೇಟಾಗಿ ಬಂದಿದ್ದು?
ಅಡಿಗೆ ಮನೇಲಿ ಕೆಲ್ಸ ಜಾಸ್ತಿ. ಅಲ್ಲ ಮೊದ್ಲಾಗಿದ್ರೆ ನಮ್ಮ ಆಂಟಿ ಒಬ್ರು ಇರ್ತಿದ್ರು ಬಂದ್ ಹೆಲ್ಪ್ ಮಾಡೋದು. ಇವಾಗ ಸೊಸೆ ಬಂದಾಳಲ್ಲ ಮಾಡ್ತಿಲ್ಲ. ಇಲ್ಲ ಕೆಲಸ ಇದೀನಿ ಸಂಡೆ ಮಾತಾಡಿ ನಂಗೆ ಡ್ಯಾನ್ಸಿಂಗ್ ಟೀಚರ್ ಇವರು ಹೊಸಬ್ರು. ಇಲ್ಲಿ ಗಗನ್ ಸಿಂಹ ನಾನ್ ವೆಜ್ ಅವರು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದಾರೆ. ಸೊ ತೋರ್ಸಿ ಒಂದ್ಸಲಿ. ಇವತ್ತು ಔಟ್ಡೋರ್ ಶೂಟಿಂಗ್ ಮಾಡ್ತಾ ಇದೀವಿ, ಮುನಿಯಪ್ಪ ಮಾಡ್ತಾ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಬಾಯ್. ನಾನು 10 ನಿಮಿಷ ಎಡಿಟ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಬಾಯ್. ಪ್ರಿಯಾ ಇವಾಗ ಕರೆಕ್ಟ್ ಆಗಿ ಕೌಂಟರ್ ಎಲ್ಲ ಕೊಟ್ಟಾಳೆ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಇದಕ್ಕೆ ನಿಮ್ಗೋಸ್ಕರ ಕಷ್ಟ ಪಡ್ಕೊಂಡು ವಿಡಿಯೋ ಮಾಡ್ಕೊಡ್ತಾವ್ರೆ ಅಂತ ಹೇಳಿದ್ರು. ಆಗ್ತಾ ಇರೋದ್ ನಿಮ್ಮ ಈ ಚಾನೆಲ್ಗೆ ತಾನೆ, ಅದಕ್ಕೆ ನನ್ ಗಂಡ ಅಂದ್ರೆ ಇನ್ನೇನ್ ಮಾಡ್ಬೇಕು, ಅದನ್ನಾದ್ರೂ ಮಾಡ್ಬೇಕು. ಇಲ್ಲೇನು ಮಾಡಲ್ಲ, ಇಲ್ಲಾಂದ್ರೆ ನಿನ್ ಕೈ ಕೊಡ್ತಿದ್ದೇವಲ್ಲ. ಏನ ನಮ್ ಮಾವ ಅಲ್ಲೋ, ನೀನು ಅಲ್ಲಿ ಮನೆಯಿಂದ ಎತ್ಕೊಂಡ್ ಕೊಡೋದಲ್ಲ, ಅಂಗಡಿಯಿಂದ ಎತ್ಕೊಂಡ್ ಬಂದಿದ್ಯಾರೆ. ನೀನ್ ಇರ್ಲಿಲ್ಲ ಅಂದ್ರೆ ನಾವೇ ಎತ್ಕೊಂಡ್ ಬರ್ತಿದ್ದೆ. ಅಷ್ಟಿದೀನಿ. ಕಣ್ಣಲ್ಲಿ ನೀರೇ ಬರ್ತಿಲ್ಲ. ಕಣ್ಣಲ್ಲಿ ನೀರ್ ಬರಲ್ಲ ಅಂತ ಗಂಡ ಸಿಕ್ಕೋನೆ. ನನ್ನ ತಮ್ಮ ಹಂಗ್ ನೋಡ್ಕೊತಾನೆ ಕಣ್ಣಲ್ಲಿ ನೀರ್ ಬರ್ದಂಗೆ. ಎಂತ ನೋಡಿಲ್ಲ, ಇದು ಎಂತ ಕಂಟೆಂಟ್ ಇದು ಎಂತ ಕಂಟೆಂಟ್ ಏನೋ ಏನಿಲ್ಲ. ಅಮ್ಮ ಐ ಲವ್ ಯು ಅಮ್ಮ. ಏನಿಲ್ಲ, ನಾನು ನಮ್ಮ ಅತ್ತೆನೂ ನಮ್ಮ ಅಮ್ಮನ ಒಂದೇ ತರ ಕಾಣ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಆಮೇಲೆ ಏನು ಮಾಡ ಅವ್ರ ಮನೆಗೆ ಏನು ಮಾಡ್ತಿರ್ಲಿಲ್ವ ಅನ್ಸುತ್ತೆ. ಅಲ್ಲೆಲ್ಲ ಏನು ಮಾಡ್ತಿರ್ಲಿಲ್ವಲ್ಲ ಸಂಜೆ ನಮ್ಮನೆ. ಹನುಮಂತು ಅಲ್ಲ, ಹನುಮಂತು ನೂಸ್ತೆ ಮಾತಾಡ್ತಾನೆ ಕಿಚ್ಚ ಅಂದ್ರೆ ನಾವು ಅಂಡರ್ವೇರ್ ಮಾತಾಡೋದಿಲ್ಲ. ನಮ್ದು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅಷ್ಟೇ ಫ್ಯಾಮಿಲಿ ಇದೆ, ಅವ್ರನ್ನು ಮಾತಾಡಲ್ಲ. ಎಲ್ಲೆಲ್ಲೂ ಬಿಗ್ ಬಾಸ್ ಚರ್ಚೆ ಆಗ್ತಾ ಇದೆ. ಸುದೀಪ್ ಅವರು ಸರಿಗೆ ಪಂಚಾಯತಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಇನ್ನು ಬೇಕು ಅಂತ ಅಂದ್ರೆ ನಮ್ಮ ಗಗನ್ ಸಿಂಹ ನಾನ್ ವೆಜ್ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ರಾಖಿ ಎಲ್ಲ ಹತ್ತಿದ್ದಾನೆ, ಅದೇನೋ ಸೌದೆ ಬೇಕು ಅನ್ನೋದಕ್ಕೆ. ಏನೇನೋ ಮಾಡ್ತಾನೆ ಸಾಹಸ. ಅವ್ನ್ ಕೋತಿ ಅಂತ ಇದ್ರಲ್ಲೇ ಪ್ರೂವ್ ಆಗ್ತಾ ಇದೆ. ಅದನ್ನ ಹೇಳ್ತಿರೋದು ನನ್ ಗಂಡ ದೇವ್ರ ಸಮಾನ ಅಂತ. ಏನ್ ನೀನ್ ಬೇರೆ ತರ ಹೇಳ್ತೀಯ? ಬೈಯತ್ಕು ಆತರ ಹೇಳೋದ್ಕು ಡಿಫ್ರೆನ್ಸ್ ಇದೆ. ಇಲ್ಲ, ಅದನ್ನ ನೀಟಾಗಿ ಹೇಳ್ತಿಲ್ಲ, ಪ್ರೀತಿಯಿಂದ ಆತರ ಕೋತಿ ಅಂತ ಹೇಳ್ತಿದೀನಿ ಅಷ್ಟೇ. ನಿಮ್ಮಮ್ಮ ಪ್ರೀತಿಯಿಂದ ನಿನ್ನ ಬೈಯಲ್ವೇನೆ? ಪ್ರೀತಿಯಿಂದ ಬೈದ್ರೆ ಏನಂತ ಬೈತೀರಾ? ಪ್ರೀತಿಯಿಂದ ಬೈದಿರೋದಿಲ್ಲ, ಅದಕ್ಕೆ ಅಲ್ಲ. ನಿನ್ಗೆ ಎಷ್ಟು ಪ್ರೀತಿ ಐತಿ ಅಂದ್ರೆ ದಿನಾ ಬೈಸ್ಕೊಂತಿದ್ದೆ ಅಷ್ಟು. ಆತರ ಎಲ್ಲ ಇಲ್ಲ. ಪಿಂಡ ಅಂತ ಬೈತಾ ಇರೋದು. ನಾನೇನ್ ದಂಡನ ಪಿಂಡ ನೀನು ಗುಣಪ್ರಿಯ ಅದಕ್ಕೆ ಗುಣಗಾನ ಮಾಡ್ತಿದೀವಿ ನಾವು. ದಂಡ, ಪಿಂಡ, ಕೋದಂಡ ಅಂತ. ನಿಮ್ಮ ಸ್ಕೂಲಿನ ಕೀರ್ತಿ ಪತಾಕೆಯನ್ನ ನೀವು ಆರ್ಸೋದ್ಕಿಂತ ಕೀಳೋದ್ರಲ್ಲಿ ಜಾಸ್ತಿ ಇಷ್ಟಪಡ್ತಾ ಇದೀರಾ. ನೀವು ಗೂಗ್ಲಿ ಫಿಲಂ ಡೈಲಾಗ್ ನ ಚೆನ್ನಾಗಿ ಹೊಡಿತಿದ್ದೀರಾ. ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಫಿಲಂ ನೋಡ್ತಾರೆ ಅಂತ. ತಿಂಗಳಿಗೆ 3, ದಿನಕ್ಕೆ 3 ಅದ್ ಬರುತ್ತೆ. ಒಂದೊಂದ್ಸರಿ ಎಲ್ಲಾರು ಇರ್ತಾರಲ್ಲ, ಏನು ಮಾತಾಡ್ಬಾರ್ದು. ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿ ಅಂತ ತೋರಿಸ್ಕೊಳಕ್ಕೆ. ಮತ್ತೆ ಒಳ್ಳೆ ಹುಡುಗಿ ಅಲ್ಲ, ನಾನು ಒಳ್ಳೆ ಹುಡುಗಿ ಅಂತ ಹೇಳ್ಕೊಂಬರ್ತಾರ. ಅಲ್ಲಿ ಕೇಳ್ಕೊಂಬ ಹೇಳ್ತಾರೆ ಒಳ್ಳೆ ಹುಡುಗಿ. ಪಾಪ ಇಲ್ಲ, ನಿಮ್ ಸೊಸೆ ಒಳ್ಳೆ ಹುಡುಗಿನಾ ಕೇಳಲಿಲ್ಲ, ಮತ್ತೇನ್ ಕೇಳು. ಹೌದು, ಏನು ಕಣ್ಣಕ್ ಮಾತ್ರ ಹಿಂದೇನು ಅಕ್ಕ ಎಲ್ಲಾನು ಒಳ್ಳೆಯವರು. ಇದೇ ಪ್ರಶ್ನೆ ನಮ್ಮ ಮನೇಲಿ ಮಾತ್ರ ಹೇಳ್ಬೇಡ್ರಿ. ಕೇಳಿದ್ದೆ ಶುಭಕ್ಕಂಗೆ, ಅಕ್ಕ ಆವರೇಜ್ ಆಗ ಅವಳೆ ನೋಡೋಣ, ಅವಳಿಗೊಂದು ಒಳ್ಳೆ ಲೈಫ್ ಕೊಡೋಣ ಅಂತ ಅನ್ಕೊಂತ ಇದೀನಕ್ಕ. ಎಲ್ಲ ಅಲ್ಲ ಅದೇ ಹೇಳ್ತಾರೆ, ಹೇಳ್ತಾರೆ ಅಂತದಿಲ್ಲ. ಅದಕ್ಕೆ ನಿನಗೆ ನೀನು ನಿಮ್ಮ ಅಪ್ಪ ಅಮ್ಮ ಮುದ್ದು ಅಂತ ಅರ್ಥ ಈಗ ಗೊತ್ತಾಗ್ಬಿಡೋದು. ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಎಲ್ಲ ಸೇರ್ಕೊಂಡು ಎಲ್ಲಾರು ಒಂದಾದ್ರೂ ನಾನ್ ನನ್ ಸೊಸೆ ಕಡೆ ಇದ್ದೀನಪ್ಪ. ಅಷ್ಟೇ ಸಾಕು. ಸಾಕು, 100ಕ್ಕೆ 1 ಮಾತು ಹೇಳ್ತಾರೆ ನೋಡಿ. ಏನಂತ ಹೇಳಮ್ಮ, ಹೇಳಿ. ನಾನ್ ನನ್ ಸೊಸೆ ಕಡೆಗೆ ಇದ್ದೀನಿ ಇಂದಿದ್ಕೆ. ಇಲ್ಲ ಹೇಳ್ದೆ, ನನ್ಗೂ ಮಾತಾಯ್ತು. ಇವಾಗ ತಾನೇ ಶುಭ ಜಾಸ್ತಿ ತಂದ್ರು, ಮೆಮೊರಿ ನಾನು ಮಾತಾಡಲ್ಲ, ನನ್ ಕೆಲ್ಸ ಕಟ್ ಮಾಡ್ಕೊಂತ ಹೋಗಿ ಮಿಸ್ ಆದಾಗ ಅದಕ್ಕೆ ಒಂದೊಂದು ಈ ತರ ಏನೇ ಮಾಡಿದ್ರು ಈ ತರ ಹೇಳೋರು ಇರ್ತಾರೆ. ಅವ್ರಿಗೆಲ್ಲ ನೀವು ಸಿಟಿನಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗದಂತಹ ಒಂದು ಟಾಪಿನ ತೋರಿಸ್ತೀನಿ ಬನ್ನಿ. ನಾನು ಟಾಪಿ ಇದು ಸಿಟಿಗಳಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಇದು. ನೋಡಿ, ಇವ್ರೊಂದು ಹಾಕೊಂಡಿದ್ದಾರೆ.
ಇವ್ರೊಂದ್ ಹಾಕೊಂಡಿದ್ದಾರೆ ನ್ಯಾಚುರಲ್ ಹಳ್ಳಿ ಟಾಪ್ ಇವೆಲ್ಲ ಬಾರೋ ಗಾನಿ ನೀವು ಇಡಿ ನಾನು ಆಂಕರಿಂಗ್ ಮಾಡ್ತೀನಿ ನಾನು ಇವಾಗ ನನ್ನ ಕೆಲಸವನ್ನ ನಾನು ಗಗನ್ ಸಿಂಹ ಅವ್ರಿಗೆ ಕೊಡ್ತಿದ್ದೀನಿ ಆಂಕರಿಂಗ್ ಓಕೆ ಫ್ರೆಂಡ್ಸ್ ಆಲ್ ದಿ ಬೆಸ್ಟ್ ಆಮೇಲೆ ಹೋಸ್ಟ್ ನಾವು ಓಸ್ಟ್ ಆಗೋತಿ ನೋಡು ಅಕ್ಕ ರೀಲ್ಸ್ ಮಾಡೋಣ ಹಳ್ಳಿ ಹಾಡು ತಂದ ಕ್ಯಾಮ್ರಾ ಫೋಟೋಗ್ರಾಫರ್ ಯಾರು ಹೇಳ್ರಿ ಸುಬಕ್ಕ ಡ್ಯಾನ್ಸ್ ಮಾಡಿ ಮಗಳ ಆದ್ಮೇಲೆ ಸ್ಕೂಲಿಗೆ ಕಳ್ಸೋ ನೀವು ನಾವು ಹಾ ಮುಖ್ಯವಾಗಿ ಶಾಸ್ತ್ರೀಯ ಸಂಗೀತ ಕಲಿತಾವಳೆ ಸರಿಗಮಪ್ಪ ಎಫೆಕ್ಟ್ ವಿದ್ಯೆಗೆ ವಯಸ್ಸಿನ ಇದಿಲ್ಲ ಇಲ್ಲ ಡ್ಯಾನ್ಸ್ ಮಾತ್ರ ಐತೆ ಇವ್ರು ಕಲ್ತು ಇವ್ರು ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಪ್ರೈಮರಿ ಅವ್ರಿಗೆ ಕುಣ್ಸೋಕೆ ಬರೋರ್ಗೆ ಕುಣಿಯೋಕು ಬರ್ಬೇಕು ಅದಕ್ಕೆ ಅಲ್ಲಿ ಫಸ್ಟ್ ಕಲ್ತ್ಬಿಟ್ಟು ಅಲ್ಲಿ ಮಾಡ್ತಿರೋ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಟ್ಯಾಲೆಂಟ್ ಏನಿದೆ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ತರ ತುಂಬಾ ಟ್ಯಾಲೆಂಟ್ ಇದೆ ಅವಾಗ ಇವಾಗ ತೋರಿಸ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಲ್ಲೋಗಿ ಹಿಂದಕ್ಕೆ ಹೋಗು ಅಲ್ಲಿ ಬೇಬಿ ಕಮ್ಮಿಂದ ಸುಡ್ಬೇಕು ಅದು ಹಂಗೆ ತಿನ್ಬೇಕು ಯಾರಾದರೂ ಎಳೆ ಜೋಳನ ಸುಟ್ಕೊಂಡು ತಿನ್ನೋದು ನೋಡಿದ್ದೀರಾ? ಇಲ್ಲಿ ರಾಕಿ ಎಳೆ ಜೋಳನ ಸುಟ್ಕೊಂತಿದ್ದಾನೆ, ಅದರಲ್ಲೂ ಚಾಕಲ್ಲಿ ಚುಚ್ಚಿ. ಮತ್ತೆ ಮಗನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಜೋಳದ ಬಗ್ಗೆ ಯೋಚನೆ ಮಾಡ್ತಾರೆ. ನನ್ನ ಚಾಕು ಹೋಗ್ಬಿಟ್ಟಿತ್ತು ಅಂತ. ಇಲ್ಲಿ ನೋಡಿ ಹೆಂಗೆ ತಿಂತಿದ್ದಾನೆ, ಅದು ಅರ್ಧಂಬರ್ಧ ಸುಟ್ಕೊಂಡು. ಚಿಕ್ಕ ಲೋಟದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕುಡಿತಿರೋದು ಇವ್ನು ನೋಡ್ರಿ, ಇಲ್ಲಿ ದೊಡ್ಡ ಲೋಟ ಅದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಇದಕ್ಕೆ ಚಿಕ್ಕದಾಗಿರೋ ದೊಡ್ಡ ಲೋಟ ಅಷ್ಟೇ. ನಿನ್ ಫ್ರೆಂಡ್ಸ್ ಬಗ್ಗೆ ಏನ್ ಹೇಳ್ತೀನಿ ನೀನು? ಅಂದ್ರೆ ನೀನ್ ದಂಡಪಿಂಡ ಅಂತ ನೀನೇ ಒಪ್ಕೊಂಡೆ ತಾನೆ? ಅಲ್ಲ ಇವಾಗ ಹೇಳ್ದಲ್ಲ, ಅದನ್ನ ರಿಪೀಟ್ ಮಾಡು. ಒಪ್ಕೊಂಡೆ ತಾನೆ ನೀನೇ ದಂಡಪಿಂಡ ಅಂತ? ಅಲ್ಲ ನೀನ್ ಒಪ್ಕೊಂಡೆ ತಾನೆ? ಪ್ರಿಯನ್ ಫ್ರೆಂಡ್ಸ್ ಯಾರು ಇದ್ದೀರಾ ನೋಡಿ, ಯಾರು ಮಾತಾಡ್ಸ್ಬೇಡಿ ಸ್ಕೂಲಲ್ಲಿ. ನಂತರನೇ ಎಲ್ಲ ದಂಡಪಿಂಡ ಅಂತ ಸ್ಟೇಟ್ಮೆಂಟ್ ಊಟಕ್ಕೋಸ್ಕರ ನಿರತ ಅವರಲ್ಲ, ಹಂಗೆಲ್ಲ ಅನ್ಸ್ಕೊಳ್ಳಲ್ಲ. ಫ್ರೆಂಡ್ಶಿಪ್ ಕಟ್ಟಿದ ಮೇಲೆ ನೋಡಿ. ಅಲ್ಲ ಏನೇ ಆದ್ರೂ ಇವ್ಳು ಒಪ್ಕೊಂಡ್ಲು. ಮಾತಾಡ್ತಾರೆ ಸುಮ್ನಿರಲ್ಲ. ಮಾತಾಡ್ಸಲ್ಲ. ಆನೆಸ್ಟಿಂಗ್ ನನ್ ತುಂಬಾ ಇಷ್ಟ ಆಯ್ತು ನನಗೆ. ನಾನು ದಂಡಪಿಂಡ ದಂಡಪಿಂಡ ಅಂತ ಎಲ್ಲ ಕಿತ್ತಾಡ್ತಿದ್ರೆ ಇಲ್ಲಿ ಪೂಜಾರಿಗಳು ಅವ್ರ ಪಾಡಿಗೆ ಅವ್ರ ಪೂಜೆಗೆ ಪ್ರಿಪರೇಷನ್ಸ್ ಮಾಡ್ಕೊತಾ ಇದಾರೆ. ಕಷ್ಟಪಡ್ತಿರೋ ಒಬ್ರು ಏಕೈಕ ಶ್ರಮಜೀವಿ ಆಂಟಿ. ನಾವೆಲ್ಲ ಆಟ ಹೊಡಿತೀವಿ, ಪಾಪ ಇವ್ರು ಅಡ್ಗೆ ಮಾಡ್ತಾವ್ರೆ. ವೇದಣ್ಣ ನನ್ನೊಂದು ಎಲ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು ಟೇಸ್ಟ್ ಬರುತ್ತೆ ಅಂತ ಬಂದು ನಾನು ಮೊನ್ನೆ ಮಾಡಿದ್ ನಿನ್ನೆ ರಾತ್ರಿ ತಿಂದೆ, ಸಖತ್ತಾಗಿರುತ್ತೆ. ಮತ್ತೆ ಕೊನೆಗೂ ಸಬ್ಸ್ಕ್ರೈಬ್ ಪ್ರೇಮಿ ಸಿಕ್ಬಿಟ್ರು. ಎಸ್, ಇನ್ನೊಬ್ರು ಇದ್ದಾರೆ ನೋಡಿ. ನಾವೆಲ್ಲ ಒಂದೇ ಇನ್ಮೇಲೆ ಕಿತ್ತಾಡಂಗಿಲ್ಲ. 4 years ಬ್ಯಾಕ್ ಮುಪ್ಪಳಿಗೆ ಹೋದ್ವಿ, ಅಜ್ಜಿ ಸೂಪ್ ಮಾಡಕ್ಕೆ ಅಂತ ಹೇಳಿದ್ರು. ಸೂಪ್ ಅಂತ ಕುಡಿದ್ರು ಎರಡೇ ಸರಿ. ಅವಾಗಿಂದ ರೂಢಿ ಆಗ್ಬಿಟ್ಟು ನೀನು, ಅದಕ್ಕೆ ಸಬ್ಸಾರ್ ಇಷ್ಟ ನಿಂಗೆ. ಅವರೆಕಾಯಿ ಸೂಪ್ ಒಂದ್ ಟಾಪಿಕ್ ಬಗ್ಗೆ ಪಾಸಿಟಿವ್ ನೆಗೆಟಿವ್, ವೇದಣ್ಣನ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ರಿ. ಬೆಸ್ಟ್ ಫ್ರೆಂಡ್ ಎವರ್. ಕೇಳಿದೆಲ್ಲ ಕೊಡ್ತಾರೆ, ಸಾಲ ಅದು ಪರವಾಗಿಲ್ಲ ಕೊಡ್ತಾರೆ, ತಿಂಡಿ ಚೆನ್ನಾಗ್ ತಿನ್ಸ್ತಾರೆ. ನನಗೆ ನನ್ ಮಗಳಿಗೆ ಇಬ್ರಿಗೂನು ಅಂದ್ರು ನಮಗ್ ಕೊಡಿಸ್ತಾರೆ. ದಿನ ಕೆಲ್ಸಕ್ಕೆ ಡ್ರಾಪ್ ಮಾಡ್ತಾರೆ. ಯಾವಾಗ್ಲೂ ಚಪಾತಿ ಮಾಡು ಅಂತಾರೆ. ಕಾಫಿ ಕುಡಿಬೇಡ ಅಂತ ಬೈತಾರೆ. ಆಮೇಲೆ ಏನ್ ಮಾಡ್ತಾರೆ, ಕರ್ಕೊಂಡೋಗ್ರಿ ಅಂದ್ರೆ ನಮ್ಮ ಅಮ್ಮನ ಮನೆ ಕರ್ಕೊಂಡೋಗಲ್ಲ, ಬೇಗ ಮಾಡಕ್ಕಾಗಲ್ವಾ? ನಾವ್ ಹಂಗಲ್ಲ, ನಾವು ಹೆಣ್ಮಕ್ಳು ಸ್ವಾಭಿಮಾನ ಜಾಸ್ತಿ, ಫ್ರೀ ಕೊಡ್ತಾನೆ ಅಂತ ಯೂಸ್ ಮಾಡ್ತೀರಾ? ನಾವಾಗಲ್ಲ, ಖರ್ಚು ಮಾಡ್ಕೊಂಡು ಬಸ್ಸಲ್ಲೆಲ್ಲ ಹೋಗಲ್ಲ. ಗಂಡನ್ ದುಡ್ಡು ಖರ್ಚು ಮಾಡ್ತೀವಿ, ಸಿದ್ದರಾಮಯ್ಯನ ದುಡ್ಡು ಯಾವನಿಗೆ ಬೇಕು? ಓಕೆ ಡನ್. ಶುಭಕನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಬೇಕು. ನಾನು ಪಾಸ್ ಪ್ಲೇ ಕೊಟ್ಟಿದ ತಕ್ಷಣ ನೆಗೆಟಿವ್ ಆಗಿ ಅದೇ ಶುಭಕನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೇಕು. ಓಕೆನಾ? ಪಾಸಿಟಿವ್ ಆಗಿ ಮಾತಾಡಿ. ಬೆಳಗೋಳೆ ಕುಳ್ಗೋಳೆ ನೆಗೆಟಿವ್. ಹಗ್ ಮಾಡಕ್ ಈಸಿ ಆಗುತ್ತೆ ಅಂತ ಕುಳ್ಗೋಳೆ ಅಂತ ಹೇಳ್ತೀರಿ. ಹೇಳ್ರಿ ಪಾಸಿಟಿವ್. ಏನಾದ್ರು ಕೇಳಿದ್ರೆ ಅಡಿ ಸಭೆ ಆದ್ಮೇಲೆ ಮಾಡ್ತಾಳೆ. ಇವ್ರು ನೆಗೆಟಿವ್ ಆಗಿ ಹೇಳ್ತಾರೆ. ಪಾಸಿಟಿವೇ ಇಲ್ಲ ಅಕ್ಕ, ನಿಮ್ ಬಗ್ಗೆ ಎಲ್ಲಾ ನೆಗೆಟಿವ್. ತಿಂಡಿ ಮಾಡೋ ಮಾತ್ರ ಇವತ್ ಬೇಡ ನಾಳೆ ಮಾಡ್ತೀನಿ ಅಂತಾಳೆ, ನಾಳೆ ಮಾಡೋ ಮಾತ್ರ ನಾಳೆ ಮಾಡ್ತೀನಿ ಅಂತಾಳೆ. ಪಾಪ ಅಕ್ಕ ಅಷ್ಟ್ ಚೆನ್ನಾಗೆಲ್ಲ ನನ್ ಗಂಡ ಬೆಸ್ಟ್ ಹಸ್ಬೆಂಡ್ ಎಲ್ಲ ಹೇಳ್ತೀನಿ ನೋಡ್ರಿ. ಒಳ್ಳೆ ಹೆಂಡತಿ, ಒಳ್ಳೆ ಹೆಂಡತಿ. ಅಕ್ಕ ಅಕ್ಕ ಹೇಳ್ರಿ ಇವಾಗ. ಇಲ್ಲಿ ಕ್ವಶನ್ಸ್ ಕೇಳಿ ಬೆಂಕಿ ಹತ್ತಿಸ್ ಬಂದಿದ್ದೀನಿ. ಇವಾಗ ಇವ್ರ ಮನೇಲಿ ಜಗಳ ಆಗುತ್ತೆ ನೋಡಿ. ಇಲ್ಲಿ ಪೂಜಾರು ಬೇಜಾರಾಗ್ತಾವ್ರೆ, ಎಲ್ಲ ಮಾತಾಡ್ಕೊಂಡ್ ಕೂತಿದ್ದೀರಾ, ಇಲ್ಲಿ ಬರ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾವ್ರೆ. ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ದೇವ್ರನ್ನ. ನಮ್ಮ ಮಾವ ಬರೀ 10 ರೂಪಾಯಿ ನೋಟ್ ಕೊಡ್ತಾರೆ, 100 ರೂಪಾಯಿ ಕೊಡ್ರಿ ಮಾವ. ಆಗಿದ್ದೀವಿ. ನಾನ್ ದೊಡ್ಡದ ಹೆಣ್ಮಗನೇ ಬೇಕು ನಂಗೆ, ನನ್ ಮಗನ್ ಮದುವೆ ಮಾಡ್ಕೋಬೇಕು. ಇಲ್ಲ, ನಾನು ನಮ್ ಗಾನಿ ನಮ್ ರಾಕಿ 3 ಜನ ಇದ್ದೀವಿ ನಾವು ಆಲ್ರೆಡಿ. ನಾವ್ ಅತ್ತೆ ನೋಡಿ ಹೊಸ ಟೋಪಿ ಅವ್ರದ್ದು, ಹೊಸ ಟೋಪಿ. ನಮ್ಮ ಮಾವನೇ ಬೆಸ್ಟ್. ನಮ್ಮ ಅತ್ತೆ ಚೇಂಜ್ ಕೊಡ್ತಾವ್ರೆ. ನಮ್ಮ ಅತ್ತೆ ಮಲ್ನಾಡುತ್ತೆ. ನಾವ್ ಯಾವತ್ತೂ ಒಪ್ಕೊಂಡೆ ಮಾಡೋದು.
ತಲೆ ಉಪಯೋಗಿಸ್ಬಿಟ್ಟು ಇನ್ನೊಂದ್ಸಲಿ ಟ್ರಿಪ್ ಮಾಡಿ ಅಂಕಲ್ ಹೋಗೋಣ ಎಲ್ಲಾರು ಚೆನ್ನಾಗಿತ್ತು. ನಾವಿನ್ನೊಂದು ಅಯೋಧ್ಯೆ ಹೋಗ್ಬಿಟ್ರೆ ನಮ್ ಜೀವನದಲ್ಲಿ ಲಾಸ್ಟ್ ಟೈಮ್ ಹೋಗಿ ಬ್ರಹ್ಮ ಅಂತಿತ್ತು ಬೈದ್ರು ಫುಲ್ ಮಲಗವ್ರೆ ಬಂದು ಏಯ್ ಬೇವರ್ಸಿ ಬಿಟ್ಟು ಬರ್ತೀನಿ ಅದೇ ಹೋದ್ರಲ್ಲ ಅಲ್ಲಿ ಏನು ಒಂದ್ ಸೇಫ್ಟಿ ಜಾಕೆಟ್ ಇಲ್ಲ ಏನಿಲ್ಲ ಮೊನ್ನೆ ಸತ್ತೋಗ 12 ಜನ ಆರ್ಮಿ ಬೋಟ್ ನಿನ್ನ ಮುಖವನ್ನು ತೋರಿಸು ಕಂದ. ಹುಡುಗಿ ಮಾತ್ರ ತಮ್ಮನ್ ತಮ್ಮಂಗ್ ಹಿಡಿದೀನಿ ಕ್ಯಾಮರಾ ನೋಡ್ಬೇಕು सरस्वती नमस्तुभ्यं वरदे कामरूपिणे पूजारम्यं करिष्यामि सिद्धिर्भवतु मे सदा अस्यां कुलदेवतां मनदेवतां श्री रमण सिद्धेश्वर स्वामी नमः रेणुकाम्भादेवी नमः एते नागं पूजं करिष्यामः अस्या कुटुम्बवर्गयजमानस्यां चिदानन्दमूर्ति नामदेवस्या द्रौपदी शशिकला नाम्न्याः पुत्रवर्गस्यां राकेश नामदेवस्या धर्मपत्नी संध्या नाम्न्याः गगन नामदेवस्या कुटुम्बवर्गयजमानस्यां विभूति भस्मं परिकल्पयामि द्वारं समर्पयामि अक्षतां समर्पयामि नानाविधपत्र पुष्पाणि समर्पयामि देवानं धूपमाग्रापयामि ಎಲ್ಲರಿಗೂ ನೀರು ಪ್ರೋಕ್ಷಣೆ ಮಾಡ್ತಿದ್ದೀನಿ ಅಂತ ಪ್ರೋಕ್ಷಣೆ ಮಾಡಿದೆ. ಅದಾದಮೇಲೆ ನನ್ನ 5 ಸಬ್ಸ್ಕ್ರೈಬರ್ಸ್ಗೂ ಮಾಡಿ ಅಂತ ಹೇಳಿದೆ. ಸೊ ಸಬ್ಸ್ಕ್ರೈಬರ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಪ್ರೋಕ್ಷಣೆ ಮಾಡಿದ್ದೀನಿ. ತೋಟದ ಮೂಲೆಗೆಲ್ಲ ಹೂವು ಹಾಕ್ಬೇಕಂತೆ, ನೀರು ಹಚ್ಬೇಕಂತೆ ಹಚ್ತಾರೆ. ಸ್ಪೆಷಲು ಬೆಲ್ಲದನ್ನ, ರೈಸ್, ಗೊಜ್ಜು ಅವಲಕ್ಕಿ, ಚಿತ್ರಾನ್ನ, ಖಾರ ಗೊಜ್ಜು ಆ್ಯಂಡ್ ರಸಾಯನ ಹಾಕಿ ತೆಂಗಿನ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾನೆ. ಯಂತ್ರ ಹಾಕ್ತಿದ್ದಾನೆ ನೋಡಿ. ಎಲ್ಲ ಮುನಿಯಪ್ಪನ ಪೂಜೆ ಆಯಿತು. ತಿಂದ್ಬಿಟ್ಟು ಹೊಟ್ಟೆ ಭಾರ ಆಗೋಗ್ಬಿಟ್ಟಿದೆ. ಇವಾಗೆಲ್ಲ ಎತ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದೀವಿ. ಸೊ ಇಷ್ಟಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿ ಟೇಕ್ ಕೇರ್. ಬೈ ಬೈ. ರಾಧೆ ರಾಧೆ.